ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೀನಿ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಮತ್ತಾಯ 11:28 ವಚನ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ದೇವರು ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವರಲ್ಲಿ ವಿಶ್ರಾಂತಿ ಇದೆ. ದೇವರು ನಮ್ಮನ್ನು ಎಂಥ ಕಷ್ಟದಲ್ಲಿ ವಿಶ್ರಾಂತಿ, ಶಾಂತಿ, ಸಮಾಧಾನ ಈ ವಾಕ್ಯದಲ್ಲಿ ನಮ್ಮನ್ನು ಸಿಗ್ತದೆ ಹೊರತು ಯಾವ ಮನುಷ್ಯರಲ್ಲಿ ನಮಗೆ ವಿಶ್ರಾಂತಿನೂ ಸಿಗಲ್ಲ, ಸಮಾಧಾನವೂ ಸಿಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ನಾವು ದಿನನಿತ್ಯ ಈ ವಾಕ್ಯ ಧ್ಯಾನಿಸಬೇಕು, ದಿನನಿತ್ಯ ವಾಕ್ಯ ಓದ್ಕೋಬೇಕು, ದಿನನಿತ್ಯ ನಮ್ಮ ಕಷ್ಟಗಳು ದೇವ್ರ ಮುಂದೆ ಹೇಳ್ಕೋಬೇಕೆ ಹೊರತು ಮನುಷ್ಯನ ಮುಂದಲ್ಲ. ನಮಗೆ ಪರಿಹಾರ ಸಿಗೋದು ದೇವ್ರ ಹತ್ರನೇ, ಮನುಷ್ಯರ ಹತ್ರ ಅಲ್ಲ. ಮನುಷ್ಯರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಶೋಧನೆ ಒಳಗಾಗ್ತಾರೆ ಹೊರತು ಅವ್ರು ಯಾವುದಕ್ಕೂ ಸಮಾಧಾನ ಪಡಿಸೋ ಮಾತುಗಳಾಗಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ದೇವ್ರ ಮೊರೆ ಹೋಗಬೇಕು. ನಮಗೆ ವಿಶ್ರಾಂತಿ ಕೊಡ್ತೇವೆ ಅಂತ ಹೇಳಿದರೆ ದೇವ್ರು ನಮ್ಮ ಸೂತ್ರಗಳಲ್ಲಿ ದೇವರಲ್ಲಿ ನಮಗೆ ವಿಶ್ರಾಂತಿ ಸಿಗ್ತದೆ ಹೊರತು ಮತ್ಯಾವುದರಲ್ಲಿ ನಮಗೆ ವಿಶ್ರಾಂತಿ ಸಿಗೋದಿಲ್ಲ. ಈ ಲೋಕದಲ್ಲಿ ವಿಶ್ರಾಂತಿ ಇಲ್ಲ. ಯಾಕಂತಂದರೆ ದೇವರೇ ನಮಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಲೋಕದಲ್ಲಿ ನಮ್ಮನ್ನು ಕಾಯ್ತಾರೆ, ಪರಲೋಕದಲ್ಲಿ ನಮ್ಮನ್ನು ಕಾಯ್ತಾರೆ. ನಾವು ಆತನಿಗೆ ನಾವೇನು ಮಾಡಬೇಕು, ಹಿಂಬಾಲಿಸ್ಕೊಂಡು ಹೋಗಬೇಕು ದೇವರು ನಮ್ಮ ಸೂತ್ರ. ಅದಕ್ಕಾಗಿ ನಾವು ದಿನನಿತ್ಯ ಏನು ಮಾಡಬೇಕು, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಕಾಲ ಕಳೆಯಬೇಕು. ಅವಾಗ ನಮಗೆ ವಿಶ್ರಾಂತಿನೇ ಸಿಗ್ತದೆ, ಶಾಂತಿ ಸಮಾಧಾನ ಸಿಗ್ತದೆ, ನೆಮ್ಮದಿನೇ ಸಿಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕುಟುಂಬದಲ್ಲಿ ಕಷ್ಟ, ವೇದನೆ, ಚಿಂತೆ ಇದೆ, ಇಲ್ಲ ಅಂತಲ್ಲ, ಎಲ್ಲರ ಹತ್ರ ಇದೆ. ಆದರೆ ದೇವರು ನಿಮ್ಮೊಟ್ಟಿಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಕಷ್ಟಪಡುವವರೇ, ನೀವು ನನ್ನ ಹತ್ರ ಬರೀ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿದ್ದಾನೆ ದೇವರು. ಅದಕ್ಕಾಗಿ ಎಲ್ಲರೂ ತವಕ ಪಡ್ರಿ. ಅದಕ್ಕೆ ದೇವರು ನಿಮ್ಮಲ್ಲಿ ಎಷ್ಟು ಪ್ರೀತಿ ಇಟ್ಟು ಈ ವಾಕ್ಯ ವಚನ ನಿಮಗೆ ಅಂತಲೇ ದೇವರು ಇದು ಹೇಳಿದ್ದಾರೆ. ದೇವರು ನಾವು ಸ್ತೋತ್ರವಾಗಿ. ಅದಕ್ಕೋಸ್ಕರ ನಾವು ಯಾವಾಗಲೂ ದೇವರಲ್ಲಿ ಹೆಚ್ಚಳ ಪಡೋಣ, ಆನಂದ ಪಡೋಣ. ಯಾಕಂದರೆ ಈ ವಾಕ್ಯ ಪ್ರತಿಯೊಂದು ಕುಟುಂಬಕ್ಕೂ ಆಶೀರ್ವಾದ ಮಾಡುವ ನಾಮದಲ್ಲಿ ನಾವೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ಜೀವೋಳ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವರು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ. ಕರ್ತನೆ, ನೀನು ಹೇಳಿದರೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂದು ಹೇಳಿದ್ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಹತ್ರ ವಿಶ್ರಾಂತಿ ಇದೆಯಪ್ಪ, ನನಗೆ ಸ್ತೋತ್ರ. ಪ್ರತಿಯೊಬ್ಬರು ಕರ್ತನೆ ಆ ವಿಶ್ರಾಂತಿ ಕರ್ತನೆ ಪಡ್ಕೊಳ್ಳೋಕೆ ಸಹಾಯ ಮಾಡು. ಇಡೀ ಲೋಕದ ಕರ್ತನೆ ಎಷ್ಟೋ ಕಷ್ಟ, ವೇದನೆ, ಚಿಂತೆ, ಭಾರಗಳು ಇರ್ತಾರೆಪ್ಪ. ನಿನಗೆ ಸ್ತೋತ್ರ. ಪ್ರತಿಯೊಂದು ಕುಟುಂಬ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಕರುಣಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನಲ್ಲಿ ಶಾಂತಿ ಸಮಾಧಾನ ಹೊಂದಿಕೊಳ್ಳಿ. ಅನೇಕ ಕುಟುಂಬದಲ್ಲಿ ಕರ್ತನೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು, ವೇದನೆಗಳಿದೆಯಪ್ಪ, ಚಿಂತೆ, ಭಾರ ಕರ್ತನೆ. ನಿನ್ನ ಹಾಕಿ ನೆಮ್ಮದಿಯಾಗಿ ಜೀವಿಸುವಂತೆ ಪ್ರತಿಯೊಂದು ಕುಟುಂಬ ಆಶೀರ್ವಾದ ಮಾಡು ದೇವ. ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆಪ್ಪ. ನಿನ್ನಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡು. ಇಡೀ ಪ್ರಪಂಚದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ದೇವ. ಅನೇಕ ಮಕ್ಕಳು ಅನೇಕ ಸಮಸ್ಯೆಯನ್ನು ಜೀವಿಸಿದರಪ್ಪ. ಆ ಸಮಸ್ಯೆಗಳೆಲ್ಲ ಯೇಸುವಿನ ನಾಮದಲ್ಲಿ ಹೋತೆ ಕರ್ತನೆಪ್ಪ ನೀಗಿ ಹೋಗಲಿ ದೇವ. ನಿನಗೆ ಸ್ತೋತ್ರ. ತಂದೆ, ಮಗ, ಪವಿತ್ರ ಆತ್ಮ ಬಲಗೊಳಿಸಿ